ಈ ಜಗತ್ತಿನಲ್ಲಿ 1000 ಜನ ನಮ್ಮನ್ನು ಪ್ರೀತಿಸಬಹುದು, ಆದರೆ ಅಪ್ಪನ ಪ್ರೀತಿಯನ್ನು ಯಾರು ಕೊಡಲು ಸಾಧ್ಯವಿಲ್ಲ. ಏಕೆಂದರೆ ಅಪ್ಪ ಅಂದರೆ ಕೇವಲ ಒಂದು ವ್ಯಕ್ತಿ ಅಲ್ಲ, ನಮ್ಮ ಜೀವನದ ಮೊದಲ ಭದ್ರತೆ, ಮೊದಲ ಧೈರ್ಯ, ಮೊದಲ ಹೆಮ್ಮೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇಂದು ಫಾದರ್ಸ್ ಡೇ ಅಂಗವಾಗಿ ನನ್ನ ಮನಸ್ಸಿನ ಒಂದು ಭಾವನೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಅನಿಸ್ತು. ಅದಕ್ಕಾಗಿ ನನ್ನ ಅಪ್ಪನ ಬಗ್ಗೆ, ಅಪ್ಪ, ನಿನ್ನನ್ನು ನಾನು ಕಣ್ಣಾರೆ ನೋಡಿಲ್ಲ, ನಿನ್ನ ಕೈ ಹಿಡಿದು ನಡೆದಿಲ್ಲ, ನಿನ್ನ ಭುಜದ ಮೇಲೆ ಕೂತು ಈ ಲೋಕವನ್ನು ನೋಡಿಲ್ಲ, ಆದರೂ ನನ್ನ ಪ್ರತಿಯೊಂದು ಉಸಿರಿನಲ್ಲೂ ನಿನ್ನ ಇರುವಿಕೆಯನ್ನು ಅನುಭವಿಸುತ್ತಿದ್ದೇನೆ. ಜೀವನದಲ್ಲಿ ಕಷ್ಟ ಬಂದಾಗಲೆಲ್ಲ ನನ್ನ ಅಪ್ಪ ಇದ್ದಿದ್ದರೆ ಎಂಬ ಒಂದು ಯೋಚನೆ ಮನಸ್ಸನ್ನು ಮೌನವಾಗಿಸುತ್ತದೆ. ಅಪ್ಪ, ನಿನ್ನ ಪ್ರೀತಿಯನ್ನು ನಾನು ನೋಡಿಲ್ಲ, ಆದರೆ ಅದರ ಕೊರತೆಯನ್ನು ಪ್ರತಿದಿನ ಅನುಭವಿಸುತ್ತಿದ್ದೇನೆ. ಅಪ್ಪ, ಜನರು ತಮ್ಮ ಅಪ್ಪನ ಜೊತೆ ನಗುವಾಗ, ಮಾತನಾಡುವಾಗ, ಫೋಟೋ ತೆಗೆಸಿಕೊಳ್ಳುವಾಗ ನನ್ನ ಕಣ್ಣುಗಳು ಮಾತ್ರ ನಿನ್ನನ್ನು ಹುಡುಕುತ್ತವೆ. ಅಪ್ಪ, ನೀನು ನನ್ನ ಜೊತೆ ಇಲ್ಲದಿದ್ದರೂ ನನ್ನ ಕನಸುಗಳಲ್ಲಿ, ನನ್ನ ನೆನಪುಗಳಲ್ಲಿ, ನನ್ನ ಪ್ರಾರ್ಥನೆಗಳಲ್ಲಿ ಸದಾ ಇರುತ್ತೀಯ. ಕಂಡು ಕಾಣದೆ ಉಳಿದ ನನ್ನ ಅಪ್ಪ, ನಿನ್ನ ಮೇಲಿನ ಪ್ರೀತಿ ಎಂದೆಂದಿಗೂ ಕಡಿಮೆಯಾಗುವುದಿಲ್ಲ. ಸ್ನೇಹಿತರೆ, ಜೀವನದಲ್ಲಿ ಕೆಲವು ಸ್ಥಾನಗಳು ಯಾರಿಂದಲೂ ತುಂಬಲು ಸಾಧ್ಯವಿಲ್ಲ. ಅದರಲ್ಲೂ ಅಪ್ಪನ ಸ್ಥಾನ, ಅಮ್ಮನ ಸ್ಥಾನ ಯಾರೇ ಬಂದರೂ, ಎಷ್ಟೇ ಪ್ರೀತಿ ಕೊಟ್ಟರೂ ಆ ಸ್ಥಾನವನ್ನು ಸಂಪೂರ್ಣವಾಗಿ ತುಂಬಲು ಸಾಧ್ಯವಿಲ್ಲ ಅಲ್ವಾ ಸ್ನೇಹಿತರೆ? ಏಕೆಂದರೆ ಅಪ್ಪ ಅಂದರೆ ಕೇವಲ ಒಂದು ವ್ಯಕ್ತಿಯಲ್ಲ, ಅದು ಒಂದು ಭರವಸೆ. ಅಮ್ಮ ಅಂದರೆ ಕೇವಲ ಒಂದು ಸಂಬಂಧವಲ್ಲ, ಅದು ಒಂದು ಪ್ರಪಂಚ. ಅವರ ಮೌಲ್ಯ ನಮಗೆ ಹೆಚ್ಚಾಗಿ ಅರ್ಥವಾಗುವುದು ಅವರು ನಮ್ಮ ಜೊತೆ ಇಲ್ಲದಾಗ. ಆದ್ದರಿಂದ ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ ಸ್ನೇಹಿತರೆ. ತಂದೆಯಾಗಲಿ, ತಾಯಿಯಾಗಲಿ, ಅಣ್ಣ, ಅಕ್ಕ, ತಮ್ಮ, ತಂಗಿ, ಸ್ನೇಹಿತರು ಅಥವಾ ನಮ್ಮವರು ಯಾರೇ ಆಗಿರಲಿ ಸ್ನೇಹಿತರೆ, ಅವರು ನಮ್ಮ ಜೊತೆ ಇರುವಾಗಲೇ ಅವರ ಪ್ರೀತಿಯನ್ನು ಅನುಭವಿಸಿ, ಅವರ ಜೊತೆ ಮಾತನಾಡಿ, ಅವರ ಜೊತೆ ನಗಿರಿ, ಅವರ ಜೊತೆ ಸಮಯ ಕಳೆಯಿರಿ. ಏಕೆಂದರೆ ಸ್ನೇಹಿತರೆ, ಹೋದ ನಂತರ ಅಳುವುದಕ್ಕಿಂತ ಇದ್ದಾಗ ಅವರ ಜೊತೆ ನಗುತ್ತಾ ಕಳೆದ ಕ್ಷಣಗಳೇ ಜೀವನದ ದೊಡ್ಡ ಸಂಪತ್ತು ಅಲ್ವೇ? ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಸಮಯ ಕಳೆದುಕೊಂಡ್ರೆ ಮತ್ತೆ ಪಡೆಯಬಹುದು. ಆದರೆ ಸ್ನೇಹಿತರೆ, ನಮ್ಮವರ ಜೊತೆ ಕಳೆಯಬೇಕಿದ್ದ ಕ್ಷಣಗಳು ಹೋದರೆ ಅವು ಮತ್ತೆ ಎಂದಿಗೂ ಮರಳಿ ಬರುವುದಿಲ್ಲ ಸ್ನೇಹಿತರೆ. ಆದ್ದರಿಂದ ಇದ್ದವರನ್ನು ಪ್ರೀತಿಸಿ, ಇದ್ದಾಗಲೇ ಅವರ ಮೌಲ್ಯವನ್ನು ಅರಿತುಕೊಳ್ಳಿ. ಪ್ರೀತಿ ಇದೆ ಎಂದು ಹೇಳಲು ತಡ ಮಾಡಬೇಡಿ ಸ್ನೇಹಿತರೆ. ನಾಳೆ ಎಂಬುದು ಯಾರಿಗೂ ಖಚಿತವಿಲ್ಲ. ಈ ಫಾದರ್ಸ್ ಡೇ ದಿನ ನನ್ನ ಅಪ್ಪನಿಗಷ್ಟೇ ಅಲ್ಲ, ಈ ಲೋಕದ ಎಲ್ಲ ಅಪ್ಪಂದರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ, ಅದಕ್ಕಾಗಿ ನನ್ನ ಈ ಚಿಕ್ಕ ಮಾತು ಏನು ಗೊತ್ತಾ ಸ್ನೇಹಿತರೆ, ನಿಮ್ಮ ಅಪ್ಪ ನಿಮ್ಮ ಜೊತೆ ಇದ್ದರೆ ಹಿಂದೆ ಹೋಗಿ ಅವರನ್ನು ಅಪ್ಪಿಕೊಳ್ಳಿ. ಏಕೆಂದರೆ ಕೆಲವರಿಗೆ ಆ ಅದೃಷ್ಟವೂ ಇರುವುದಿಲ್ಲ ಸ್ನೇಹಿತರೆ. ತಡ ಮಾಡಬೇಡಿ. ಅಪ್ಪನ ಬೆಲೆ ಎಷ್ಟು ಎಂದು ಕೇಳಬೇಡಿ. ಅವರು ನಮ್ಮ ಜೊತೆ ಇರುವಾಗ ಅದು ಅರ್ಥವಾಗುವುದಿಲ್ಲ, ಆದರೆ ಒಂದು ದಿನ ಅವರ ಕೊರತೆ ಅನುಭವಿಸಿದರೆ ಇಡೀ ಜಗತ್ತು ಇದ್ದರೂ ಏನೋ ಕಳೆದುಕೊಂಡಂತೆ ಅನಿಸುತ್ತೆ ಅಲ್ವಾ ಸ್ನೇಹಿತರೆ? ಆದ್ದರಿಂದ ಇಂದೇ ನಿಮ್ಮ ಅಪ್ಪ ಅಮ್ಮನ ಬಳಿ ಹೋಗಿ, ನಾನು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ಎಂದು ಹೇಳಿ. ಆಗ ನೋಡಿ ಸ್ನೇಹಿತರೆ, ಅವರ ಪ್ರೀತಿ ಅದೇ ಜೀವನದ ನಿಜವಾದ ಸಂಪತ್ತು, ಅದೇ ನಮ್ಮ ಜೀವನದ ನಿಜವಾದ ಅಮೂಲ್ಯ ಕ್ಷಣಗಳು ಸ್ನೇಹಿತರೆ, ಇದು ಬರೀ ನನ್ನ ಕಥೆಯಲ್ಲ, ಬಹುಶಃ ನಿಮ್ಮಲ್ಲಿ ಇರುವ ಕೆಲವರ ಕಥೆಯಾಗಿರಬಹುದು. ಸ್ನೇಹಿತರೆ, ಈ ಭಾವನೆಗಳು ನಿಮ್ಮ ಮನಸ್ಸಿಗೂ ತಟ್ಟಿದ್ದರೆ ಈ ವಿಡಿಯೋವನ್ನು ನಿಮ್ಮ ಅಪ್ಪನಿಗೆ, ನಿಮ್ಮ ಕುಟುಂಬಕ್ಕೆ ಮತ್ತು ಅಪ್ಪನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ಫಾದರ್ಸ್ ಡೇ ದಿನ ಈ ಲೋಕದ ಎಲ್ಲ ಅಪ್ಪಂದರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾ, ನಾನು ನಿಮ್ಮ ವೀಣಾ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಶುಭವಾಗಲಿ.